ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಟೈಮ್ ಬಂದು 6:14 ಹಂಗಾಗಿದೆ. ನಾವು ಇಲ್ಲಿ ಬಿಡಬೇಕಾಗಿರೋದು ಒಂದು 6 ಗಂಟೆ ಹಂಗೆ. ಆಲ್ಮೋಸ್ಟ್ ಅಲ್ಲಿ ಒಂದು 15 ಮಿನಿಟ್ಸ್ ಹಂಗೆ ಲೇಟ್ ಆಗಿದೆ. ಇವತ್ತು ನಾವು ಒಂದು ಸಂಡೇ ರೈಡ್ ಹೋಗ್ತಾ ಇದ್ದೀರಿ. ಯೂಶಲಿ ಇಷ್ಟೊತ್ತಿಗೆಲ್ಲ ನಾವು ಮೀಟಪ್ ಪಾಯಿಂಟ್ ಹತ್ರ ರೀಚ್ ಆಗೋಗ್ತಾ ಇದ್ರೆ, ಇವತ್ತು ಒಂದು ಸ್ವಲ್ಪ ಲೇಟ್ ಆಯಿತು. ಬನ್ನಿ ಗಾಡಿ ನಾವು ವಾರ್ಮ್ ಅಪ್ ಬಿಟ್ಟು ಬೇಗ ಬಿಡೋಣ. ಇದು ಗಾಡಿ ಬೇರೆ ಫುಲ್ ರಿಸರ್ವ್ ಅಲ್ಲಿದೆ. ಸೊ ಒಂದು 5 ಮಿನಿಟ್ಸ್ ಹಂಗೆ ಕಾಯೋಣ ವಾರ್ಮ್ ಅಪ್ ಆಗೋದಕ್ಕೆ. A few moments later. ಸೊ ಒಂದು 5 ಮಿನಿಟ್ಸ್ ಆಯಿತು. ನಾನು ಸನ್ಸ್ಕ್ರೀಮ್ ಎಲ್ಲ ಹಾಕೊಬೇಕು. ಈ ಬಿಸಿಲಿಗೆ ಮುಖ ಎಲ್ಲ ಒಂಥರ ಆಗೋಗುತ್ತೆ. ಸೊ ಪ್ಲ್ಯಾನ್ಸ್ ಬಂದು ಬಿಗ್ ಬ್ಯಾನ್ ಅಂತ ಇರೋದು. ಯಾರ್ಯಾರು ಹೋಗ್ತಾ ಇರೋದು ಅಂತಂದರೆ, ಇಲ್ಲಿಂದ ನಾನು ಯಲಂಗವನ್ನು ನನ್ನ ಜೊತೆ ಪಿಲಿಯನ್ ಆಗಿದ್ದಾನೆ. ಇನ್ನು ಮುಂದೆ ನಮಗೆ ಸೀಗಳ್ಳಿ ಹತ್ರ ತೇಜಸ್ ಸಿಗ್ತಾನೆ. ಅದಾದಮೇಲೆ ಡೈರೆಕ್ಟ್ ಮೀಟಪ್ ಪಾಯಿಂಟ್ ಹತ್ರ ಸಿರಿ ಸಿಗ್ತಾನೆ. ಸೊ ಟೋಟಲ್ ಆಗಿ 4 ಮೆಂಬರ್ಸು 3 ಗಾಡಿಗಳು. ಸೊ ಬಿಗ್ ಬೇ ಅಲ್ವಾ, ಆಲ್ಮೋಸ್ಟ್ ಆಲ್ ಇಲ್ಲಿಂದ ನಮಗೆ 70 ಕಿಲೋಮೀಟರ್ಸ್ ಆಗುತ್ತೆ. ಸೊ ಫಸ್ಟು ಗಾಡಿಗೆ ಫಿಲ್ ಅಪ್ ಮಾಡಿಸ್ಬಿಡೋಣ. ಫುಲ್ ರಿಸರ್ವ್ ಬಂದುಬಿಟ್ಟಿದೆ. ಮೀಟಪ್ ಪಾಯಿಂಟ್ ಹತ್ರ ಹೋದ್ಮೇಲೆ ಗ್ಲೌಸ್ ಎಲ್ಲ ಹಾಕ್ಕೊಬೇಕು. ಹಾಂ, ಫುಲ್ಲು ನಾರ್ಮಲ್. ಹಾಂ ಸಾಕಣ್ಣ. 6.68 ಲೀಟರ್ಸ್ ಕೊಡ್ತೇವೆ. ಆಗಿದೆ. ಸೊ ಫ್ಯೂಲ್ ಅಪ್ ಎಲ್ಲ ಆಯಿತು. 6 o'clock ಹಂಗೆ ಬಿಡಬೇಕಂತ ಇದ್ದಿದ್ದು. ನಮ್ಮ ತೇಜಸ್ಸು ಮತ್ತು ಯಲಂಗವನ್ನು ಸ್ವಲ್ಪ ಎದ್ದೊಳೋದು ಲೇಟ್ ಆಯಿತು. ನಾನಿನ್ನವ್ರು ಬರೋದು ಲೇಟ್ ಆಗುತ್ತೆ ಅಂತ ನಾನು ಆರಾಮಾಗಿ ಇದ್ದೋದೆ. ನೋಡಿದ್ರೆ ಅವ್ರು ಕರೆಕ್ಟ್ ಟೈಮ್ಗೆ ಬಂದರು. ಸೊ ನಂದೇನೆ ಇನ್ನು ಬೂಟ್ಸು ಜಾಕೆಟ್ ಎಲ್ಲ ಫುಲ್ ಮೇಲೆ ಎತ್ತಿಟ್ಟಿದ್ದೆ. ಅದನ್ನ ಹೋಗಿ ಎತ್ಕೊಂಬಂದು ಹಾಕೋಣಷ್ಟರಲ್ಲಿ ಲೇಟ್ ಆಗೋಯ್ತು. ಹೆಂಗಿದ್ರು ಮೀಟಪ್ ಪಾಯಿಂಟ್ ಬಂದು 6:30 ಅಂತ ಇದ್ದಿದ್ದು. ಆರಾಮಾಗಿ ನೀನೊಂದು 10 ಮಿನಿಟ್ಸ್ ಒಳಗಡೆ ಅಲ್ಲಿ ರೀಚ್ ಆಗೋಗಿರ್ತೀರಿ. ಇನ್ನು ಮುಂದೆ ಇಲ್ಲಿ ಆರ್ಮಿ ಅಪಾರ್ಟ್ಮೆಂಟ್ ಹತ್ರ ಸಿಗ್ತಾನೆ. ನೋಡೋಣ, ಅವನಿಗೂ ಫೋನ್ ಮಾಡಿಕೊಂಡು ಬಂದಿದ್ದಾದ್ಮೇಲೆ ಸಿಗೋಣ. ಓಹೋ, ಗೋಲ್ಡ್ ವಿಂಗ್ ಕ್ರೇಜಿ ಸೌಂಡ್ ಹತ್ರಲ್ಲಂತೂ. ZX 10R ತೇಜಸ್ಸು ಬಂದ. ಇನ್ನು ಏನಿದ್ರು ಡೈರೆಕ್ಟಾಗಿ ಮೀಟಪ್ ಪಾಯಿಂಟೇನೆ. ಆಲ್ಮೋಸ್ಟ್ ಆಲ್ ಬಿಗ್ ಬೇಗೆ ಪ್ರಕಾರ 3 ಟೈಮ್ಸ್ ಏನೋ ಹೋಗಿದ್ದೀನಿ. ಇದು 4th ಟೈಮ್ ಇರ್ಬೋದು. ಸೊ ಫಸ್ಟ್ ಟೈಮ್ ಬಂದು ನಾವು ಇಂಡಿಪೆಂಡೆನ್ಸ್ ಡೇ ದಿನ ಬಿಗ್ ಬೇ ಹೆಂಗಿರುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಹೋಗಿದ್ರೆ. ಇನ್ನು 2ನೇ ಸಲ ಬಂದು ನಮ್ಮ ಅಣ್ಣ ಪೆನ್ಕೊಂಡಾಗ ಹೋಗೋಣ ಅಂದಾಗ ಬಿಗ್ ಬೇ ಹತ್ರ ಸ್ಟಾಪ್ ಹಾಕಿದ್ರಿ. ಆಮೇಲೆ 3rd ಟೈಮ್ ಬಂದು ರ್ಯಾಂಡಮ್ ವೀಕೆಂಡಲ್ಲಿ ಹೋಗೋಣ ಅಂತ ಹೋದ್ರಿ. ಅವತ್ತಂತೂ ನಮಗೆ ಬಿಗ್ ಬೇ ಅಂತೂ ತುಂಬ ಇಷ್ಟ ಆಗೋಯ್ತು. ಏನಕ್ಕೆ ಅಂದರೆ ಆಲ್ಮೋಸ್ಟ್ ಆಲ್ 10 to 15 ಸೂಪರ್ ಕಾರ್ಸ್ ಅಲ್ಲಿ ಬಂದಿತ್ತು. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಕಾರ್ಸ್ನು ನೀಟಾಗಿ ತೋರಿಸಿದ್ದೀನಿ. ಅವತ್ತಂತೂ ಫುಲ್ ಖುಷಿ ಆಗೋಗಿದೆ. ಒಂದೇ ಜಾಗದಲ್ಲಿ 10 ಸೂಪರ್ ಕಾರ್ಸ್ನ ನಾನಂತೂ ನೋಡಿರಲಿಲ್ಲ. ಇವಾಗ ಹೋದರೆ 4th ಟೈಮ್ ಆಗುತ್ತೆ. ನೋಡೋಣ, ನಮ್ಮ ಲಕ್ ಏನಾದರೂ ಚೆನ್ನಾಗಿದ್ರೆ ಒಳ್ಳೆ ಕಾರು ಗಾಡಿಗಳೆಲ್ಲ ಬಂದಿರ್ಬೋದು. 1-2 ಬೈಕ್ಸ್ ಆದರೂ ಬಂದಿರುತ್ತೆ. ಆದರೆ ಕಾರ್ಸ್ ಏನೇ ನಮಗೆ ಫುಲ್ ರೇರ್ ಇರುತ್ತೆ. ನೋಡೋಣ. ಗೋಲ್ಡ್ ವಿಂಗ್ ಇಲ್ಲಿದೆ. ಗೋಲ್ಡ್ ವಿಂಗ್ ನಾವೆಲ್ಲ ನುಗ್ಗಿಸೋಕ್ಕಾಗಲ್ಲ. ಅಲ್ಲಿ ಬಂದರೆ ಆಪೋಸಿಟಲ್ಲಿ ಬರಬೇಕು, ಇಲ್ಲ ಅಂದರೆ ಅಲ್ಲೋಗಿ ಯೂಟರ್ನ್ ಮಾಡ್ಕೊಂಡು ಬರಬೇಕು. ಒಳ್ಳೆ ಸೂಪರ್ ಬೈಕೆ ಬಂದಿದೆ. ಅದು ಹಾರ್ಲಿ ಡೇವಿಡ್ಸನ್ನೇ. ನಾನು ಗೋಲ್ಡ್ ವಿಂಗ್ ಅನ್ಕೊತಿದ್ದೆ ಎಷ್ಟೋ ತನಕ. ಬಿರಿಯಾನಿ ಸ್ಮೆಲ್ ಅಂತೂ ಮೂಗಕ್ಕೆ ಸರಿಯಾಗಿ ಹೊಡಿತಾ ಇದೆ. ಸನ್ರೈಸ್ ನೋಡಿ ಹೆಂಗಿದೆ ಅಂತ. ನಮ್ಮ ಮೀಟಪ್ ಪಾಯಿಂಟು ಬಂತು. ಸುರೇಶ್ ಬಂದಿದ್ದಾನೆ. ಇವಾಗ 1-2 ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿ ಹಂಗೆ ರೈಡ್ ಕಂಟಿನ್ಯೂ ಮಾಡೋಣ. ಸ್ಟ್ರೀಟ್ ಫೈಟರ್. ಡುಕಾಟಿ ಗ್ರೂಪೇ ಹೋಗ್ತಾ ಇದೆ. ಡೆಸರ್ಟ್ ಎಕ್ಸು, ಮಲ್ಟಿ ಸ್ಟಾಟಾ, ಕ್ರೇಜಿ. ಅಲ್ಲೋಗ್ತೀಯಾ? ಸೀಟ್ ತುಂಬ ಚಿಕ್ಕದಿದು. ವೇಸ್ಟ್ ಹೇಳ್ಬೇಕಂದ್ರೆ ಇರೋದು ನಾನು. ಶಾರ್ಟ್ ಡಿಸ್ಟೆನ್ಸ್ ಅಂದರೆ ಕವರ್ ಮಾಡಕ್ಬೋದು, ಲಾಂಗ್ ಎಲ್ಲ ಆಗಲ್ಲ. ಸೊ ಇವತ್ತಿನ ಲೈನಪ್ ಈ ಥರ ಇದೆ. ಸಿರೀಸ್ ತೇಜಸ್ ಇಂಟರ್ಸೆಪ್ಟರು, ಹಾರ್ಲಿ ಡೇವಿಡ್ಸನ್ ರೋಡ್ ಸ್ಟಾರು. ಇನ್ಸ್ಟಾಗ್ರಾಮ್ ಸ್ಟೋರಿ ಎಲ್ಲ ಹಾಕಿದಾಯ್ತು. ಅದೇ ಗ್ಯಾಪಲ್ಲಿ ಗ್ಲೌಸ್ ಹಾಕೊತಾ ಇದ್ದೀನಿ. ಈ ಚಳಿಗಂತೂ ಆಗ್ತಾ ಇಲ್ಲ.
ಎಸ್ ಬನ್ನಿ ಹೋಗೋಣ. ಇವತ್ತಂತೂ ವೆದರ್ ನೋಡೋಕೆ ಕ್ರೇಜಿ ಆಗಿದೆ. ಈ ಹೊಸ ಹೈವೇ ಅಂತೂ ಫುಲ್ ಫೇವ್ರೇಟ್ ನನಗೆ. ರೋಡ್ ನೋಡಿ ನೋಡ್ತಾ ಇದ್ರೆ ಫುಲ್ ಸ್ಟ್ರೆಚ್ಚೇ ಸಿಗ್ತಾ ಇರೋದು ನಮಗೆ. ಎಲ್ಲೂ ಡೈವರ್ಜೆನ್ಸ್ ಇರಲ್ಲ, ಜನರು ಅಡ್ಡ ನುಗ್ಗಲ್ಲ. ಒಂದೇನು ಅಂತಂದ್ರೆ ಸಡನ್ ಆಗಿ ಯಾರಾದರೂ ಲೆಫ್ಟ್ಗೆ ಹಾಕೊಳೋದು, ರೈಟ್ಗೆ ಹಾಕೊಳೋದು, ಇಲ್ಲಾಂದ್ರೆ ಇಂಡಿಕೇಟರ್ ಇಲ್ದಿರ ಎಳೆದು ಬಿಡ್ತಾರೆ. ಅದೊಂಚೂರು ಹುಷಾರಾಗಿ ನೋಡ್ಕೊಬೇಕು. ಅದು ಬಿಟ್ಟು ರೆಡ್ಲಿ ರೋಡ್ ಅಂತೂ ಒಂದು ಒಳ್ಳೆ ಇನ್ಲೈನ್ 4 ಎಕ್ಸಾಸ್ಟ್ ಹಾಕ್ಬಿಟ್ರೆ ಸ್ಟ್ರೆಚ್ ನೋಡಿ ಮುಂದೆ ಹಿಂಗಿದೆ ಅಂತ. ಒಳ್ಳೆ ರೋಡು ಸೂಪರ್ ಬೈಕ್ಗಳಿಗೆಲ್ಲ ಇಲ್ಲಿ ಏನು ಸ್ಟ್ರೆಚ್ ಮೇಲೆ ಸ್ಟ್ರೆಚ್. ನಾವು ಒಂದು ಸ್ಟ್ರೆಚ್ ಹೊಡೆದ್ಬಿಡೋಣ. ಧನುಷ್ ಮತ್ತೆ ಲಿಖಿತ್ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು. ಅದೇ ಜಾಸ್ತಿ ಜನ ಇದ್ದಷ್ಟು ಲಾಂಗ್ ಹೊಡೆಯೋದಕ್ಕೆ ಇನ್ನೂ ಮಜಾ ಇರುತ್ತೆ. ನೋಡೋಣ ನೆಕ್ಸ್ಟ್ ಟೈಮು ಇನ್ನೂ ಒಳ್ಳೆ ರೈಡೇ ಪ್ಲ್ಯಾನ್ ಮಾಡೋಣ. ಇನ್ನು ನಮಗೆ ಇನ್ಯಾರು ಜಾಯ್ನ್ ಆಗೋದಿಲ್ಲ. ಇನ್ನು ಬಂದಿದ್ದಾದ್ಮೇಲೆ ದೇವನಹಳ್ಳಿ ಹತ್ರ ಲಂಚ್ ಮಾಡಬೇಕು ಅಂತ ಇದ್ದೀರಿ. ಅಲ್ಲಿ ನಮಗೆ ಹರ್ಷ ಜಾಯ್ನ್ ಆಗ್ತಾನೆ. ಯಾವುದು ಫುಲ್ ಸ್ಟಾಕ್ Z900 ಇದೆ. ಸ್ಟ್ರೆಚ್ ಅಂತೂ ಈ ಕಡೆ. ಇನ್ನು ಇಲ್ಲಿ ಡೈವರ್ಜನ್ ತೊಗೊಬೇಕು ಚಿಕ್ಕಬಳ್ಳಾಪುರಾಗೆ. ನಮ್ಮ ತೇಜಸ್ವಿಯಿಂದನೇ ಇದ್ದಾನೆ. ಪರವಾಗಿಲ್ಲ, ಇವತ್ತಂತೂ ಬೆಜ್ಜನ್ ಬೈಕರ್ಸ್ ನೋಡಿದೆ. ಜಾಸ್ತಿ ಜನ ಬಿಗ್ ಬೇಗ್ ಬರ್ಬೋದು, ನೋಡೋಣ. ಇನ್ನು ಸೂಪರ್ ಕಾರ್ಸ್ನೆಲ್ಲ ಸ್ಪಾಟ್ ಮಾಡಿಲ್ಲ. ನನ್ನ ಪ್ರಕಾರ ಇನ್ನೊಂದು 40-50 ಕಿಲೋಮೀಟರ್ಸ್ ಇದೆ. ಇನ್ನು ನಮಗೆ ಬಿಗ್ ಬೇ ಸೆಂಟ್ರಲ್ ಸ್ಟಾಪ್ ಹಾಕ್ಬೋದು ಫ್ಯೂಲ್ಗೆ ಏನಾದರೂ. ಅದು ಬಿಟ್ಟು ಇನ್ನು ಡೈರೆಕ್ಟ್ ಬಿಗ್ ಬೇನೆ. ಇವಾಗ ಶಿರೀಶು ಫ್ಯೂಲ್ ಸ್ಟಾಪ್ಗಂತ ನಿಲ್ಸಿದ್ದಾನೆ. ನಮ್ಮ ತೇಜಸ್ ಹೋಗ್ತಾನೆ ಇದನ್ನು ಮುಂದೆ ನಿಲ್ಲಿಸು ಅಂದರೆ ನಾನು ಹಿಂದೆ ನೋಡ್ಕೊಂಡು ತೇಜಸ್ಸಲ್ಲಿ ಮುಂದೆ ಸಿಗ್ದ. ಸೈಡಲ್ಲೇ ನಿಲ್ಲಿಸ್ಕೊಂಡಿದ್ದ. ಇನ್ನು ಅವನು ಬರ್ತಾ ಇದ್ದಾನೆ. ಯಪ್ಪ ವರ್ಸ್ಟ್ ರೋಡ್ ಇದಂತೂ. ಇಂಥ ರೋಡುಗಳಲ್ಲಿ ಫೆರಾರಿ ಮತ್ತು ಲ್ಯಾಂಬೋರ್ಗಿಣಿಗಳನ್ನ ಎತ್ಕೊಂಡ್ಬರ್ತಾರೆ. ಫೈನಲ್ಲಿ ಹೈವೇ ಸಿಕ್ತು. ಇಷ್ಟೊಂದು ಬೈಕರ್ಗಳು ಹಿಂಗೆ ನಿಲ್ಲಿಸ್ಕೊಂಡಿದ್ದಾರೆ.
ನನ್ನ ಪ್ರಕಾರ ಇವರೆಲ್ಲ ಒಂದು ಗ್ರೂಪ್ ಅಂತ ಅನ್ಸುತ್ತೆ. ಇದು ಯಾವುದೋ ಗ್ರೂಪ್ ನೋಡಿ ಹೆಂಗಿದೆ ಅಂತ, ಫುಲ್ ಮಾರ್ಷಲ್ ಎಲ್ಲ ಇದ್ದಾರೆ. ಇನ್ನೂ ಮುಂದೆ ನೋಡಿ ಹೆಂಗಿದ್ದಾರೆ, ವಾ ಯಾವುದೋ ಒಳ್ಳೆ ದೊಡ್ಡ ಗ್ರೂಪೇ ಇದ್ದಂಗಿದೆ ಇದು. ಅವ್ನು ದಾಟ್ ಮುಂದೆ ಹೊಂಟೋಗೋಣ, ಸುಮ್ಮನೆ ಅವ್ರ ಲೈನ್ನ ಡಿಸ್ಟರ್ಬ್ ಮಾಡೋದು ಬೇಡ ನಾವು. ಓಹೋ ಕ್ರೇಜಿ ಬೈಕ್ಸ್ ಇದೆ ಅಂತ, ಅಲ್ಲಿ ನೋಡಿ ಎಷ್ಟಿದೆ ಅಂತ. ಹೆವಿ ದೊಡ್ಡ ಗ್ರೂಪು. ಏನೇನು ಗಾಡಿ ಬೇಕು, ಎಲ್ಲ ಥರ ಗಾಡಿಗಳಿದೆ ಇಲ್ಲಿ. ಫ್ರಂಟಲ್ಲಿ ಮಾರ್ಷಲ್ಲು, ಹ್ಯಾಂಡಿಕ್ಯಾಪು, ನೈಸ್. ಇದೇನಿದು ಡೈವರ್ಷನ್ಗಳ ಮೇಲೆ ಡೈವರ್ಷನ್ಗಳು. ಬಿಗ್ ಬೇ ತನಕ ಹಿಂಗೆ ಇದ್ದರೆ ಓಡಿಸೋದಕ್ಕೆ ಫುಲ್ ಬೇಜಾರಾಗೋಗುತ್ತೆ, ಇಂಟ್ರೆಸ್ಟೇ ಬರಲ್ಲ. ಗಾಡಿಗಳಂತೂ ಸರಿಯಾಗಿದೆ. ಹೊಸ 6R ಇದೆ. ನನಗನ್ಸಿಲ್ಲ ಬಿಗ್ ಬೇಗ್ ಬಂದಿದ್ದೀರಿ, ಜಾಸ್ತಿ ದೂರ ಬಂದಿದ್ದೀರಿ ಅಂತಲೇ ಅನಿಸಿಲ್ಲ ಹೇಳ್ಬೇಕಂದ್ರೆ. ಕಾರ್ಗಳಂತೂ ಯಾವುದೂ ಇಲ್ಲ. ಬೈಕ್ಗಳಂದ್ರೆ ನಮಗೆ ಅಡ್ವೆಂಚರ್ ಬೈಕ್ಸು ಮತ್ತು ಹೊಸ 6R ಎಲ್ಲ ಇದೆ. ಇಲ್ಲೊಂದು ಸ್ವಲ್ಪ ಹೊತ್ತು ಬ್ರೇಕ್ ಹಾಕಿ ಮತ್ತೆ ರಿಟರ್ನ್ ವಾಪಸ್ ದೇವನಹಳ್ಳಿ ಕಡೆಗೇನೆ ಅಲ್ಲಿ ಹೋಗಿ ಲಂಚ್ ಏನಾದರೂ ಮಾಡಬೇಕು. ಸೊ ಬನ್ನಿ, ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಸಿಗೋಣ. ಹೆಂಗಿತ್ತು ರೈಡು? ಚೆನ್ನಾಗಿತ್ತು. ಮಗ ತೋರಿಸು, ಪರವಾಗಿಲ್ಲ ಸಾಕು. ಹೆಂಗಿತ್ತು ಸುರೇಶ್? ಹಂಗಲ್ಲ, ಹೆಂಗಿತ್ತು ಲಂಗನ್? ಯಾವುದು ಅಲ್ಲಿ ನೋಡ, ಎಲ್ಲಿ?